ಇನ್ನು ಆನೇಕಲ್ನಲ್ಲಿ ಮೊನ್ನೆ ಒಂದು ಘಟನೆ ನಡೆದಿತ್ತು ಕೆಲವು ದಿನಗಳ ಹಿಂದೆ ಅಷ್ಟೇ. ಸಿಲಿಂಡರ್ ಸ್ಫೋಟಗೊಂಡಿತ್ತಲ್ಲ, ಮನೆಯೆಲ್ಲ ಛಿದ್ರ ಛಿದ್ರವಾಗಿತ್ತಲ್ಲ. ಅಲ್ಲಿ ಓರ್ವ ವ್ಯಕ್ತಿ 2ನೇ ಫ್ಲೋರಿಂದ ಕೆಳಗಡೆ ಬಿದ್ದಿರ್ತಾರಲ್ಲ, ಆ ವ್ಯಕ್ತಿ ಇವತ್ತು ಮೃತಪಟ್ಟಿದ್ದಾರೆ ಚಿಕಿತ್ಸೆ ಫಲಿಸದೇನೆ. ಸೊ ಗಂಭೀರ ಗಾಯಗೊಂಡಿದ್ರು. ವಿಷ್ಣು ಜಯರಾಜ್ ಅಂತ ಹೇಳಿ 30 ವರ್ಷ ಈಗ ಸಾವನ್ನಪ್ಪಿದ್ದಾರೆ. ಆನೇಕಲ್ ತಾಲೂಕಿನ ಕಿತ್ತುಗಾನಹಳ್ಳಿಯಲ್ಲಿ ನಡೆದಂಥ ಘಟನೆ ಇದು. ಸಿಲಿಂಡರ್ ಸ್ಫೋಟಕ್ಕೆ ಕಟ್ಟಡ ಎಲ್ಲ ಛಿದ್ರ ಆಗೋಗಿತ್ತು. ಆ ಕಟ್ಟಡವನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮುಂದಾಗಿದ್ರು. 2ನೇ ಮಹಡಿಯಲ್ಲಿದ್ದಂತಹ ಇಬ್ಬರಿಗೆ ಗಂಭೀರ ಗಾಯ ಆಗಿತ್ತು. ಕಟ್ಟಡದ 2ನೇ ಮಹಡಿಯಿಂದ ವಿಷ್ಣು ಜಯರಾಜ್ ಕೆಳಗಡೆಗೆ ಬಿದ್ದಿರ್ತಾರೆ. ಸೊ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಬಟ್ ಈಗ ಚಿಕಿತ್ಸೆ ಫಲಕಾರಿ ಆಗದೆ ವಿಷ್ಣು ಜಯರಾಜ್ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಕಟ್ಟಡ ಛಿದ್ರವಾಗಿ ಹೋಗಿತ್ತು. ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ತದನಂತರ ಮಾಡೋಕ್ಕೆ ಶುರು ಮಾಡಿದರು. ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಇಡೀ ಕಟ್ಟಡವೇ ಒಂದು ರೀತಿಯಾಗಿ ಛಿದ್ರ ಆಗು ಹೋಗುವಂಥ ಪರಿಸ್ಥಿತಿ ಇತ್ತು. 2ನೇ ಮಹಡಿಯಲ್ಲಿ ದುರಂತ ಸಂಭವಿಸಿದ್ದು.